ಎಸ್ ಜಾನಕಿ ಅವರು ನಿಧನರಾಗಿದ್ದಾರೆ. ಈಗಷ್ಟೇ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಜಯಮಾಲ್ ಅವರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಬಂದಿದ್ದಾರೆ. ಮೇಡಮ್, ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ, ಇನ್ನು ನೆನಪು ಮಾತ್ರ. ಸರ್, ಈ ಒಂದು ನಷ್ಟ ಇದೆಯಲ್ಲ, ಇದು ನಿಜವಾಗ್ಲೂ ಭಾರತೀಯ ಚಿತ್ರರಂಗಕ್ಕೆ ನಷ್ಟ. ಆದರೆ ನಮಗೆ ನಿಜವಾಗ್ಲೂ ಕೂಡ 70ರ ದಶಕದ ನಂತರ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಲ್ಲ, ಎಲ್ಲ ಚಿತ್ರಗಳು, ಆಲ್ಮೋಸ್ಟ್ ಎಲ್ಲ ಚಿತ್ರಗಳಲ್ಲೂ ಅವರೇ ಇದ್ರು. ಅವರೇ ನಮ್ದೆಲ್ಲ ಹಾಡುಗಳು ಅವರೇ ಹಾಡಿದ್ದು. ಎಲ್ಲೋ ಕಸ್ತೂರಿ ಶಂಕರ್ ಅವರು ಒಂದೋ ಎರಡೋ, ಪಿ ಸುಶೀಲ್ ಅವರು ಒಂದೋ ಎರಡೋ, ನನ್ನ ಸಿನಿಮಾಗೆ ನಾನೊಂದು 75 ಸಿನಿಮಾದ ಹೇಳ್ತೀನಿ, ಇವರೇ ಹಾಡಿರೋದು. ಏನನ್ನ ಇವರೇ ಎಲ್ಲ ಹಾಡುಗಳನ್ನು ನೋಡಿ, ಅವರ ಹಾಡಿದ್ದು ಲಿಸ್ಟ್ ತಗೊಳ್ಳಿ. ಈ ನಮ್ಮ ಕರ್ನಾಟಕದ ಕುವೆಂಪು ಅವ್ರ ಹಾಡುನು ಅವರೇ ಹಾಡಿದ್ದು. ಯಾರು ಹಾಡಲ್ಲ, ಎಲ್ಲ ಹಾಡು ಆಯ್ತಾ. ಇದನ್ನ ನಾವು ನಿಜವಾಗ್ಲೂ ಏನಂತ ಹೇಳೋದೇಳಿ, ಎಂಥ ಗಾನ ಕೋಗಿಲೆ ನಮ್ಮನ್ನೆಲ್ಲ ಈ ರೀತಿಯಾಗಿ ಕೊಟ್ಟು ಇವತ್ತು ನನ್ನ ಪ್ರಕಾರ ಅವ್ರು ಬದುಕೇ ಇದ್ದಾರೆ. ಅವರನ್ನ ನಾವು ಈ ಸಂಗೀತ ಲೋಕದಲ್ಲಿ ಅವರ ಹಾಡಿನ ಮುಖಾಂತರ ಅವ್ರನ್ನ ನಾವು ಉಳಿಸ್ಬೇಕು. ಇನ್ನು ಮುಂದಕ್ಕೆ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿಬಿಟ್ಟು ಅವರ ಅಧ್ಯಯನ ಪೀಠವನ್ನು ಮಾಡಿಸಿ ಅದ್ರ ಮೂಲಕ ಅನೇಕರಿಗೆ ಸ್ಫೂರ್ತಿಯಾಗುವಂಥ ಕೆಲಸಗಳನ್ನು ಮಾಡಿಸ್ಬೇಕು. ಕೊನೆಯದಾಗಿ ನೀವೆಲ್ಲ ಭೇಟಿ ಆಗಿದ್ರೆ? ಇಲ್ಲ ರೀ, ನಾನು ಸೀನಣ್ಣಂಗೆ ಫೋನ್ ಮಾಡಿದ್ದೆ, ಅಣ್ಣ ನಾನು ಬರ್ತೀನಿ, ಒಂದು ಅಪಾಯಿಂಟ್ಮೆಂಟ್ ಕೊಡಿಸು ಅಂತ. ನನಗೆ ಅಪಾಯಿಂಟ್ಮೆಂಟು ಬನ್ನಿ, ಆಯ್ತಮ್ಮ ಮಾಡ್ತೀನಿ ಅಂದರು. ಅವ್ರು ಹುಷಾರಿಲ್ಲ ಈ ಥರ ಅಂದರು. ನನಗೆ ಯೋಗನೇ ಸಿಗಲಿಲ್ಲ ರೀ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಇದೊಂದು ಮಾತ್ರ ತುಂಬಲಾಗ್ತಂತ ನೋವು. ಅವರ ಜೊತೆಗಿನ ಒಂದು ಒಡನಾಟ, ಯಾಕಂದ್ರೆ ನಿಮ್ಮ ಹೆಚ್ಚು ಹಾಡುಗಳಿಗೆ ತುಂಬಾ ಧ್ವನಿ ಕೊಟ್ಟಿದ್ದಾರೆ ಅವರು. ಅವ್ರ ಜೊತೆ ಒಡನಾಟ ಎಲ್ಲ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಮಾತೇ ಕಮ್ಮಿ. ಜಾನಕಮ್ಮ ಯಾರ ಜೊತೆ ಮಾತು ಕಡಿಮೆ, ಮಾತು ಕೇಳೋದು ಜಾಸ್ತಿ. ಎಲ್ಲರ ಮಾತನ್ನು ಕೇಳ್ತಾರೆ ಅವರು. ಬಹುಶಃ ಅದೇ ಅವ್ರ ಶಕ್ತಿ ಅನ್ಸುತ್ತೆ. ಎಲ್ಲೇ ಸಿಕ್ಕಿದ್ರು ಕೂಡ ಬಾಯಿ ತುಂಬ ಮಾತಾಡೋರು. ಒಂದು ನಿಮಿಷದಲ್ಲಿ ಎಲ್ಲರ ಬಗ್ಗೆನೂ ತಿಳ್ಕೊಂಬಿಡೋರು ವಿಚಾರಗಳನ್ನ. ಹೇಗಿದ್ದೀರಾ, ಏನು ಎತ್ತ, ಭಾಳ ನೋವಾಗತ್ತಷ್ಟೇ. ಹೈದರಾಬಾದ್, ಚೆನ್ನೈ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಾಗಿತ್ತು. ಕೊನೆಯದಾಗಿ ಅವರು ಆಯ್ಕೆ ಮಾಡಿರೋದು ಕರ್ನಾಟಕ ಮತ್ತೆ ಕನ್ನಡಿಗರನ್ನ. ಮೈಸೂರಿನ ಸೊಸೇರಿ ಅವರು, ಅವ್ರ ಯಜಮಾನ್ರು ಈ ಊರಿನವರು. ಸೊ ಮೈಸೂರಿನ ಸೊಸೆ ಆಗಿರೋದ್ರಿಂದ ನಾನು ಕೊನೆಗೆ ಇಲ್ಲೇ ಇರಬೇಕು ಅಂತ ಆಸೆ ಪಟ್ರು. ನೋಡಿ, ಅವರು ಇಲ್ಲೇ ಉಳಿದ್ರು. ಬಹುಶಃ ಬೇರೆ ಭಾಷೆಗೆ ಅವರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೋ. ನೀವೊಂದು ಅಧ್ಯಯನ ಮಾಡಿಸ್ಬಿಟ್ರೆ ಕರ್ನಾಟಕಕ್ಕೆ ಅವರ ಕೊಡುಗೆ ಜಾಸ್ತಿ ಇರ್ತಕ್ಕಂಥದ್ದು. ಕನ್ನಡವನ್ನ ತನ್ನದು ಮಾಡ್ಕೊಂಡ್ಬಿಟ್ರು. ಕನ್ನಡ ಭಾಷೆನೇ ನನ್ನದು. SPB ಅವ್ರ ನಂತರ ಇವರು ಬೇರೆ ಭಾಷೆಯಲ್ಲಿ ಇದ್ರು ಕೂಡ ಕರ್ನಾಟಕ ನಂದು, ಕನ್ನಡ ಮತ್ತೆ ನಮ್ಮ ಜನ್ಮ ಇದ್ರೆ ಕರ್ನಾಟಕದಲ್ಲಿ ಇರಬೇಕು ಅನ್ನುವಂತ ಹೇಳುವ ಸಾಲಿನಲ್ಲಿ ನಿಂತವರು. ಅವ್ರ ಸಾಲಿನಲ್ಲಿ ನಿಲ್ಲಿಲ್ಲ, ಅದನ್ನ ಸಾಬೀತು ಮಾಡಿದ್ರು. ಇಲ್ಲೇ ಬಂದು ನಿಂತರು, ನಾನು ಇಲ್ಲೇ ಉಳಿತೀನಿ ಅಂತಂದ್ರು, ಇಲ್ಲೇ ಉಳಿದ್ರು, ಸ್ಥಿರಸ್ಥಾಯಿಯಾಗಿ ಇಲ್ಲೇ ಲೀನನೂ ಆದ್ರು ಈ ಮಣ್ಣಲ್ಲಿ. ಧನ್ಯವಾದಗಳು ಮೇಡಮ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜಯಮಾಲ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತೀಶ್ ಕನಕಾಪುರ, ರಿಪಬ್ಲಿಕ್ ಕನ್ನಡ, ಮೈಸೂರು.